ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟಿ ನರಸೀಪುರದ ಹತ್ರ ಇರೋ 10 ಪ್ರವಾಸಿ ತಾಣಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ಟಿ ನರಸೀಪುರದಿಂದ ಗುಂಜಾ ನರಸಿಂಹ ದೇವಸ್ಥಾನಕ್ಕೆ 1.2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಈ ದೇವಸ್ಥಾನಕ್ಕೆ ಗುಂಜಾ ನರಸಿಂಹ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಗುಂಜಾ ಅಂದ್ರೆ ಕನ್ನಡದಲ್ಲಿ ಗುಲಗಂಜಿ ಅಂತ. ಗುಲಗಂಜಿಯ ಮರನ ನೀವು ಕೇಳಿರ್ಬೋದು. ಈ ಗುಲಗಂಜಿ ತುಂಬಾನೇ ಶ್ರೇಷ್ಠವಾದದ್ದು. ಹಾಗೆ ಇಲ್ಲಿರುವ ನರಸಿಂಹಸ್ವಾಮಿ ಕೈಯಲ್ಲಿ ಗುಲಗಂಜಿ ಇದೆಯಂತೆ. ಅದಕ್ಕೆ ಈ ದೇವರನ್ನ ಗುಂಜಾ ನರಸಿಂಹ ಅಂತ ಕರೆಯೋದು. ಈ ದೇವಸ್ಥಾನನ ಕಟ್ಟಿದ್ದು ಒಬ್ಬ ಅಗಸ. ಅದು ಹೇಗಪ್ಪ ಅಂದ್ರೆ, ಈ ಜಾಗದಲ್ಲಿ ಒಬ್ಬ ಅಗಸ ದಿನನಿತ್ಯ ಬಟ್ಟೆಗಳನ್ನ ಒಗಿತಾ ಇರ್ತಾನೆ. ನರಸಿಂಹದೇವರು ಈ ಅಗಸನ ಕನಸಲ್ಲಿ ಬಂದು ಹೇಳ್ತಾನೆ, ನಾನು ಒಂದು ಹುತ್ತದಲ್ಲಿ ಇದ್ದೀನಿ, ನನಗೊಂದು ದೇವಸ್ಥಾನ ಕಟ್ಟಿಸ್ಕೊಡು ಅಂತ. ಆಗ ಅಗಸ, ಇಲ್ಲ ಸ್ವಾಮಿ, ನನಗೆ ಅಷ್ಟು ಶಕ್ತಿ ಇಲ್ಲ ದೇವಾಲಯ ಕಟ್ಟೋ ಅಷ್ಟು, ನಾನು ಒಬ್ಬ ಸಾಮಾನ್ಯ ಅಗಸ ಅಂತ. ಆಗ ನರಸಿಂಹಸ್ವಾಮಿ, ನೀನು ದಿನನಿತ್ಯ ಬಟ್ಟೆ ಒಗೆಯೋ ಕಲ್ಲಿನ ಕೆಳಗಡೆನೆ ಸಾಕಾದಷ್ಟು ಚಿನ್ನದ ನಾಣ್ಯಗಳಿದೆ, ಅದನ್ನ ಉಪಯೋಗಿಸ್ಕೊಂಡು ನೀನು ನನ್ನ ದೇವಸ್ಥಾನನ ಕಟ್ಟು ಅಂತ ಆಜ್ಞೆ ಮಾಡ್ತಾನೆ. ಆಗ ಆ ಅಗಸ ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನವನ್ನ ಕಟ್ತಾನೆ. ಅದೇ ಈ ಗುಂಜಾ ನರಸಿಂಹ ದೇವಾಲಯ. ಗುಂಜಾ ನರಸಿಂಹ ದೇವಾಲಯದ ಎದುರುಗಡೆನೆ ನೀವು ತ್ರಿಮಕೂಟನ ಕೂಡ ನೋಡಬಹುದು. ಅಂದರೆ 3 ನದಿಗಳ ಸಂಗಮ, ಕಾವೇರಿ, ಕಬಿನಿ ಹಾಗೂ ಗುಪ್ತಗಾಮಿನಿಯಾದ ಸ್ಫಟಿಕ ಸರೋವರ. ಈ ದೇವಸ್ಥಾನ ತುಂಬಾನೇ ಶ್ರೇಷ್ಠವಾದ ದೇವಸ್ಥಾನ. ಯಾಕಂದ್ರೆ ಕಾಶಿ ಎಷ್ಟು ಶ್ರೇಷ್ಠವಾದ ದೇವಸ್ಥಾನನೋ ಈ ದೇವಸ್ಥಾನಕ್ಕೂ ಅಷ್ಟೇ ಮಹತ್ವ ಇದೆ. ಯಾಕೆಂದ್ರೆ ನೀವು ಹೇಗೆ ಕಾಶಿಲಿ ತ್ರಿವೇಣಿ ಸಂಗಮನ ನೋಡ್ತೀರಾ, ಅಲ್ಲಿ ಗಂಗಾ, ಯಮುನಾ ಹಾಗೆ ಸರಸ್ವತಿ ನದಿಗಳು ಸೇರ್ತಾವೋ, ಇಲ್ಲಿ ಕೂಡ ನೀವು ತ್ರಿಮಕೂಟನ ನೋಡ್ಬೋದು. ಹಾಗೆ ಕಾಶಿಲಿ ಕುಂಭಮೇಳ ನಡೆಯೋ ಹಾಗೆ ಗುಂಜಾ ನರಸಿಂಹ ದೇವಾಲಯದಲ್ಲೂ ಕೂಡ 3 ವರ್ಷಕ್ಕೆ 1 ಬಾರಿ ಕುಂಭಮೇಳ ನಡೆಯುತ್ತೆ. ಅದಕ್ಕೆ ಈ ದೇವಾಲಯಕ್ಕೂ ಕೂಡ ಕಾಶಿಗೆ ಇರುವಷ್ಟು ಮಹತ್ವವಿದೆ. ಗರಗೇಶ್ವರಿ. ಈ ದೇವಸ್ಥಾನಕ್ಕೆ ಟಿ ನರಸೀಪುರದಿಂದ 4.2 ಕಿಲೋಮೀಟರ್ಸ್ ಆಗತ್ತೆ ಅಷ್ಟೇ. ಈ ದೇವಾಲಯ ಇರೋದು ಟಿ ನರಸೀಪುರದ ಒಂದು ಪುಟ್ಟ ಗ್ರಾಮವಾದ ಗರಗೇಶ್ವರಿಯಲ್ಲಿ. ಈ ದೇವಸ್ಥಾನದಲ್ಲಿ ಗರ್ಗಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವ ಒಂದು ಶಿವಲಿಂಗವನ್ನ ನೋಡಬಹುದು. ಅದಕ್ಕೆ ಈ ಶಿವಲಿಂಗನ ಗರಗೇಶ್ವರ ಅಂತ ಕರೀತಾರೆ. ಆದರೆ ಈ ದೇವಸ್ಥಾನ ಗರಗೇಶ್ವರಿ ಗ್ರಾಮದಲ್ಲಿರೋದ್ರಿಂದ ಗರಗೇಶ್ವರಿ ದೇವಸ್ಥಾನ ಅಂತ ಪ್ರಸಿದ್ಧಗೊಂಡಿದೆ. ಈ ಶಿವಲಿಂಗವನ್ನ ನೀವು ಅರ್ಧನಾರೀಶ್ವರ ರೂಪದಲ್ಲಿ ನೋಡಬಹುದು. ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಯಕ್ಷಪ್ರಶ್ನೆ ಗಣಪತಿ. ನೀವು ಈ ಗಣಪತಿ ಹತ್ರ ನಿಮ್ಮ ಕೋರಿಕೆಗಳನ್ನ ಕೇಳ್ಕೋಬಹುದು. ಆಗ ನಿಮಗೆ ಉತ್ತರಿಸ್ತಾನೆ ಈ ಗಣಪತಿ. ಅಂದ್ರೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಆದ್ರೆ ಇಲ್ಲಿರೋ ಗಣಪತಿಯ ವಿಗ್ರಹವನ್ನ ನೀವು ಸಲೀಸಾಗಿ ಮೇಲೆ ಎತ್ತಬಹುದು. ಆದ್ರೆ ನಿಮ್ಮ ಕೋರಿಕೆಗಳು ಈಡೇರೋದೇ ಇಲ್ಲ ಅಂತ ಆದ್ರೆ ಇಲ್ಲಿರುವ ಗಣೇಶನ ವಿಗ್ರಹವನ್ನ ನೀವು ಈಸಿಯಾಗಿ ಎತ್ತೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಬರೀ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 7ರವರೆಗೆ ಮಾತ್ರ ನೀವು ಗಣೇಶನ ಹತ್ರ ಪ್ರಶ್ನೆಗಳನ್ನ ಕೇಳಬಹುದು. ಮಿಕ್ಕಿದ್ದು ದಿನಗಳಲ್ಲಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಮಿಕ್ಕಿದ ದಿನಗಳಲ್ಲೆಲ್ಲ ವಿಶೇಷವಾದ ಪೂಜೆಗಳು ನಡೀತಾ ಇರತ್ತೆ. ಅದಕ್ಕೆ ಅಗಸ್ತೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಟಿ ನರಸೀಪುರದಿಂದ 2.8 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಈ ಜಾಗಕ್ಕೆ ಅಗಸ್ತೇಶ್ವರ ಅಂತ ಹೆಸರು ಬಂದಿದ್ದು ಹೇಗೆ ಅಂದ್ರೆ, ಇಲ್ಲಿ ಇರುವ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದು ಅಗಸ್ತ್ಯ ಮುನಿಗಳು. ಆದ್ದರಿಂದ ಈ ಜಾಗಕ್ಕೆ ಅಗಸ್ತೇಶ್ವರ ದೇವಾಲಯ ಅಂತ ಕರೀತಾರೆ. ಇದರ ಜೊತೆಗೆ ಒಂದು ಪುಟ್ಟ ಕತೆ ಹುಟ್ಕೊಳ್ಳುತ್ತೆ. ಈ ಜಾಗನ ದಕ್ಷಿಣ ಕಾಶಿ ಅಂತ ಅಗಸ್ತ್ಯ ಮುನಿಗಳು ಆಗ್ಲೇ ಲೆಕ್ಕಾಚಾರ ಹಾಕಿದ್ರು. ಯಾಕಂದ್ರೆ ನಾನು ಹೇಳ್ದ ಹಾಗೆ ಇಲ್ಲೇ ಪಕ್ಕದಲ್ಲಿ ತ್ರಿಮಕೂಟ ಕೂಡ ಇದೆ. ಅಲ್ಲಿ ಕಾವೇರಿ, ಕಬಿನಿ ಹಾಗೂ ಸ್ಫಟಿಕ ಸರೋವರ ಸಂಗಮ ಆಗುತ್ತಲ್ಲ, ಅದಕ್ಕೋಸ್ಕರ ಇವರು ಆಗ್ಲೇನೆ ಗೊತ್ತು ಮಾಡ್ಕೊಂಡಿದ್ರು ಇದು ದಕ್ಷಿಣ ಕಾಶಿ ಅಂತ. ಹಾಗಾದ್ರೆ ಇಲ್ಲಿ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಅಂತ ಹನುಮಂತನ ಕರೆದು
ಕಾಶಿಗೆ ಕಳಿಸ್ತಾರೆ ಒಂದು ಶಿವಲಿಂಗವನ್ನ ತಗೊಂಡು ಬಾ ಅಂತ. ಆದ್ರೆ ಹನುಮಂತ ತುಂಬಾನೇ ತಡ ಮಾಡ್ಬಿಡ್ತಾನೆ ತರೋದಕ್ಕೆ. ಇಷ್ಟೊತ್ತಿಗಾಗ್ಲೇ ಅಗಸ್ತ್ಯ ಮುನಿಗಳು ಒಂದು ಒಳ್ಳೆಯ ಗಳಿಗೆನ ನೋಡಿರ್ತಾರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಆದರೆ ಅವರು ನೋಡಿದ ಗಳಿಗೆ ಮೀರಿ ಹೋಗ್ತಾ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲೇ ಇದ್ದಿದ್ದ ಮರಳಿಂದ ಶಿವಲಿಂಗನ ತಯಾರಿಸಿ ಪ್ರತಿಷ್ಠಾಪನೆ ಕೂಡ ಮಾಡ್ಬಿಡ್ತಾರೆ. ಈ ವೇಳೆಗೆ ಹನುಮಂತ ಕಾಶಿಯಿಂದ ಒಂದು ಶಿವಲಿಂಗನ ತಗೊಂಡ್ ಬರ್ತಾನೆ. ಆಗ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡ್ಬಿಟ್ಟು ಅಗಸ್ತ್ಯ ಮುನಿಗಳ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆಗ ಅವನ ಬಾಲದಿಂದ ಅಗಸ್ತ್ಯ ಮುನಿಗಳು ಮಾಡಿದ್ದ ಮರಳಿನ ಶಿವಲಿಂಗವನ್ನ ಸ್ವಲ್ಪ ಕೆಡುತ್ತಾನೆ. ಅವಾಗಿಂದ ಅಲ್ಲೊಂದು ರಂಧ್ರ ಕ್ರಿಯೇಟ್ ಆಗಿ ಅಲ್ಲಿಂದ ಗಂಗೆ ಹರಿತಾ ಇದ್ದಾಳೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ ಈಗ್ಲೂ ಸಹ ಈ ಶಿವಲಿಂಗದಿಂದ ಗಂಗೆ ಹರಿತಾನೇ ಇದ್ದಾಳೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದವ್ರಿಗೆಲ್ಲಾನು ಈ ಗಂಗೆಯ ಜಲವನ್ನೇ ಪ್ರಸಾದವಾಗಿ ಕೊಡ್ತಾರೆ. ಹನುಮಂತನ ಕೋಪವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅಗಸ್ತ್ಯ ಮುನಿಗಳು ಈ ಊರಿನ ಹೆಬ್ಬಾಗಿಲಲ್ಲೇ ಹನುಮಂತ ತಂದಿದ್ದ ಕಾಶಿಯ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಹನುಮಂತೇಶ್ವರ. ತಲಕಾಡು. ಟಿ ನರಸೀಪುರದಿಂದ ತಲಕಾಡಿಗೆ 15 ಕಿಲೋಮೀಟರ್ಸ್ ಅಷ್ಟೇ. ತಲಕಾಡು ಎಲ್ಲರಿಗೂ ಒಂದು ಪ್ರಸಿದ್ಧವಾದ ತಾಣ. ಇಲ್ಲಿ ಕೀರ್ತಿನಾರಾಯಣ, ಪಾತಾಳೇಶ್ವರ, ಮರಳೇಶ್ವರ, ವೈದ್ಯನಾಥೇಶ್ವರ ದೇವಾಲಯಗಳನ್ನ ನೀವು ಕಾಣಬಹುದು. ಹಾಗೆ ತಲಕಾಡಿನ ಕುರಿತು ಒಂದು ಡೆಡಿಕೇಟೆಡ್ ವಿಡಿಯೋನ ನಾನು ಮಾಡಿದ್ದೀನಿ, ಅದನ್ನು ಸಹ ನೀವು ನೋಡಬಹುದು. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಚೆಕ್ ಮಾಡ್ಕೊಳ್ಳಿ. ಮೂಗೂರು ಶ್ರೀ ತ್ರಿಪುರ ಸುಂದರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಟಿ ನರಸೀಪುರದಿಂದ 11 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನನ ಕಟ್ಟಿಸಿದ್ದು ಒಬ್ಬ ಮುಸ್ಲಿಂ. ಈ ಮುಸ್ಲಿಂ ಒಂದು ಊರಿನ ಪಾಲಕನಾಗಿದ್ದ. ಒಂದ್ ದಿವಸ ಏನಾಗುತ್ತೆ, ಈ ಪಾಲಕ ತ್ರಿಪುರ ಸುಂದರಿ ದೇವಸ್ಥಾನದ ಹತ್ರ ಇರೋ ಒಂದು ಮರದ ಕೆಳಗಡೆ ವಿಶ್ರಾಂತಿ ತಗೋತಾ ಇರ್ತಾನೆ. ಆಗ ಅವನು ನಿದ್ದೆಗೆ ಜಾರ್ತಾನೆ. ಆದರೆ ಅವನ ಎದುರಿಗೆ ಒಂದು ವಿಶಿಷ್ಟವಾದ ಬೆಳಕು ಗೋಚರಿಸುತ್ತೆ. ಆಗ ದೇವಿ ಮಾತನಾಡ್ತಾಳೆ. ಏನು ಅಂದ್ರೆ, ಈ ಜಾಗದಲ್ಲಿ ನನ್ನ ದೇವಸ್ಥಾನವನ್ನ ಕಟ್ಟು ಅಂತ ಹೇಳ್ತಾಳೆ. ಆಗ ಆ ಮುಸ್ಲಿಂ ಪಾಲಕ ಹೇಳೋದೇನು ಅಂದ್ರೆ, ನಾನು ಅಲ್ಲಾ ದೇವರನ್ನ ಬಿಟ್ಟು ಬೇರೆ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಅಂತ. ಆದ್ರೆ ಅಲ್ಲೇ ಇದ್ದ ಒಂದು ಒಣಗಿದ ಜೋಳದ ಕಡ್ಡಿನ ಬೇರ್ನ ಮೇಲೆ ತೆಗೆದು ಮಣ್ಣಿನಲ್ಲಿ ಹೂತಿಡ್ತಾನೆ. ಆಗ ದೇವಿಗೆ ಹೇಳ್ತಾನೆ, ಈ ಒಣಗಿದ ಜೋಳದ ಕಡ್ಡಿಯಿಂದ ಅಕಸ್ಮಾತ್ ಏನಾದ್ರೂ ಒಂದು ಚಿಗುರು ಒಡೆದ್ರೆ ನಾಳೆ ಸಂಜೆ ಅಷ್ಟರಲ್ಲಿ ಆಗ ನಾನು ಈ ಜಾಗದಲ್ಲಿ ನಿನ್ನ ದೇವಾಲಯವನ್ನ ಕಟ್ತೀನಿ ಅಂತ ಹೇಳ್ತಾನೆ. ನಾಳೆ ಸಂಜೆ ಆಗುತ್ತೆ. ಆಗ ಈ ಒಣಗಿದ ಜೋಳದ ಕಡ್ಡಿಯಲ್ಲಿ ಚಿಗುರು ಬಂದಿರುತ್ತೆ. ಆಗ ಈ ದೇವಿಯ ಮೇಲೆ ತುಂಬಾನೇ ನಂಬಿಕೆ ಹುಟ್ಕೊಳ್ಳುತ್ತೆ. ಆಗ ಈ ಮುಸ್ಲಿಂ ಪಾಲಕ ತ್ರಿಪುರ ಸುಂದರಿ ದೇವಸ್ಥಾನವನ್ನ ಕಟ್ಟಿಸಿದ್ದ ಅಂತ ಒಂದು ನಂಬಿಕೆ ಇದೆ. ಇಲ್ಲಿರೋ ದೇವಿಯ ಎದುರುಗಡೆ ನಮಸ್ಕಾರ ಹೇಗ್ ಮಾಡ್ಬೇಕು ಅಂದ್ರೆ, ಮೂಗನ್ನ ನೆಲಕ್ಕೆ ಮುಟ್ಸೇ ಮಾಡಬೇಕು. ಆಗ ತ್ರಿಪುರ ಸುಂದರಿ ದೇವಿಯ ಎದುರುಗಡೆ ನಮ್ಮ ಅಹಂಕಾರಗಳೆಲ್ಲ ಶಮನಗೊಳ್ಳುತ್ತೆ. ಈ ದೇವಸ್ಥಾನ ಮೂಗೂರು ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಇರೋದ್ರಿಂದ ಈ ದೇವಿನ ಮೂಗೂರಮ್ಮ ಅಂತ ಸಹ ಕರೀತಾರೆ. ಮೈಸೂರಿಗೆ ಟಿ ನರಸೀಪುರದಿಂದ 35 ಕಿಲೋಮೀಟರ್ಗಳಾಗತ್ತೆ. ಮೈಸೂರು ಯಾರಿಗ್ ಗೊತ್ತಿಲ್ಲದೆ ಇರೋದಿಲ್ಲ. ಇಲ್ಲಿ ನೀವು ಮೈಸೂರು ಅರಮನೆ, ಚಾಮುಂಡೇಶ್ವರಿ ದೇವಸ್ಥಾನ, ಸೆಂಟ್ ಫಿನಾಮಿನಾ ಚರ್ಚ್, KRS ಡ್ಯಾಮ್, ಬೃಂದಾವನ ಗಾರ್ಡನ್ಸ್, ಮೈಸೂರು ಝೂ, ಇನ್ನೂ ಸಾಕಾದಷ್ಟು ಪ್ರವಾಸಿ ತಾಣಗಳನ್ನ ಮೈಸೂರಲ್ಲಿ ನೀವು ಕಾಣಬಹುದು. ಸೋಮನಾಥಪುರ. ಟಿ ನರಸೀಪುರದಿಂದ ಸೋಮನಾಥಪುರಕ್ಕೆ 10 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಸೋಮನಾಥಪುರದಲ್ಲಿ ನೀವು ತುಂಬಾನೇ ಸುಂದರವಾದ ಕೆತ್ತನೆಗಳನ್ನು ನೋಡಬಹುದು. ಹಾಗೆ ಸೋಮನಾಥಪುರದ ಮುಖ್ಯ ದೇವರಾದ ಚನ್ನಕೇಶವನ ದರ್ಶನ ಕೂಡ ಮಾಡಬಹುದು. ಇಲ್ಲಿರುವ ದೇವಸ್ಥಾನಕ್ಕೆ 750 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನನ ಕಟ್ಟಿಸಿದ್ದು ಸೋಮನಾಥ ದಂಡನಾಯಕ ಅನ್ನೋರು. ಇವರು ಹೊಯ್ಸಳ ಸಾಮ್ರಾಜ್ಯದ ರಾಜರಾದ 3ನೇ ನರಸಿಂಹ
ಅವರ ಕೈ ಕೆಳಗಿದ್ದ ಒಬ್ಬ ಕಂದಾಯ ಅಧಿಕಾರಿಯಾಗಿದ್ರು. ಈ ದೇವಸ್ಥಾನನ ಸೋಮನಾಥ ಅನ್ನೋರು ಕಟ್ಸಿರೋದ್ರಿಂದ ಈ ಜಾಗಕ್ಕೆ ಸೋಮನಾಥಪುರ ಅಂತ ಹೆಸರು ಬಂತು. ಈ ದೇವಸ್ಥಾನವನ್ನ ತ್ರಿಕುಟಾಚಲ ಅಂತ ಕರೀತಾರೆ. ಸೋಸಲೆ ವ್ಯಾಸರಾಜರ ಮಠ. ಸೋಸಲೆಗೆ ಟಿ ನರಸೀಪುರದಿಂದ 5 ಕಿಲೋಮೀಟರ್ಗಳು. ಇಲ್ಲಿ ನೀವು ಶ್ರೀ ವ್ಯಾಸರಾಜರ ಮಠ ನೋಡ್ಬೋದು. ವ್ಯಾಸರಾಜರು ಪುರಂದರದಾಸರ ಗುರುಗಳಾಗಿದ್ರು. ವ್ಯಾಸರಾಜರು ಭಾರತದಲ್ಲಿ ಸುಮಾರು 700 ಆಂಜನೇಯ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವ್ಯಾಸರಾಜರ ಪ್ರಾಣದೇವರು ಆಂಜನೇಯನೇ ಆಗಿದ್ದಾನೆ. ವ್ಯಾಸರಾಜರ ಕಥೆಗಳು ತುಂಬಾನೇ ಶ್ರೇಷ್ಠವಾದದ್ದು. ಅದರಲ್ಲಿ ಒಂದನ್ನ ಹೇಳೋದಾದ್ರೆ, ಒಂದ್ ದಿವಸ ಏನಾಗತ್ತೆ, ವಿಜಯನಗರ ಸಾಮ್ರಾಜ್ಯದ ರಾಜರಾದ ಕೃಷ್ಣದೇವರಾಯರಿಗೆ ಕುಹುಯೋಗ ಕಾಲ ಶುರುವಾಗಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಕುಹುಯೋಗ ಅಂದರೆ ಕಷ್ಟದ ಕಾಲ. ಕೃಷ್ಣದೇವರಾಯರ ಕುಹುಯೋಗದಲ್ಲಿ ಒಂದು ಸರ್ಪ ಬಂದು ಕೃಷ್ಣದೇವರಾಯರಿಗೆ ಕಚ್ಚುತ್ತೆ ಅಂತ ಬರೆದಿರುತ್ತೆ. ಹಾಗೆ ಒಂದು ಸರ್ಪ ಕೂಡ ಬರುತ್ತೆ. ಇದನ್ನು ನೋಡಿದ ರಾಜ ಭಟರು ವ್ಯಾಸರಾಜರನ್ನು ಕರ್ಕೊಂಡು ಬರ್ತಾರೆ. ಆಗ ವ್ಯಾಸರಾಜರು ಕೃಷ್ಣದೇವರಾಯರ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಆ ಸರ್ಪ ಬಂದು ವ್ಯಾಸರಾಜರಿಗೆ ಕಚ್ಚುತ್ತೆ. ಆಗ ವ್ಯಾಸರಾಜರಿಗೆ ಏನೂ ಆಗೋದಿಲ್ಲ, ಯಾಕಂದ್ರೆ ಅವ್ರ ಮೇಲೆ ಹನುಮಂತನ ಕೃಪಾ ಕಟಾಕ್ಷ ಇರುತ್ತೆ. ಹೀಗೆ ಸುಮಾರು ಕಥೆಗಳಿವೆ. ಹಾಗೆ ವ್ಯಾಸರಾಜ ಮಠದಲ್ಲಿ ನೀವು ಕೃಷ್ಣ ಕುಣಿತಾ ಇರುವ ವಿಗ್ರಹವನ್ನ ನೋಡಬಹುದು. ಕಾಳಿಂಗ ಮರ್ದನ ಆದಾಗ ಕೃಷ್ಣ ಹೇಗೆ ಕುಣಿತಿದ್ನೋ ಅದೇ ಭಂಗಿಯಲ್ಲಿ ಇಲ್ಲಿ ವಿಗ್ರಹನ ನೋಡ್ಬೋದು. ನಂಜನಗೂಡಿಗೆ ಟಿ ನರಸೀಪುರದಿಂದ 30 ಕಿಲೋಮೀಟರ್ಗಳು. ಈ ದೇವಾಲಯದಲ್ಲಿ ನಂಜುಂಡೇಶ್ವರನ ನೋಡಬಹುದು. ನಂಜುಂಡೇಶ್ವರ ಅಂದ್ರೆ ವಿಷವನ್ನ ಕುಡಿದಿರುವ ಈಶ್ವರ. ಈ ಸ್ಥಳದಲ್ಲಿ ನಂಜುಂಡೇಶ್ವರ ಇರೋದ್ರಿಂದ ಈ ಸ್ಥಳಕ್ಕೆ ನಂಜನಗೂಡು ಅಂತಾರೆ. ಶಿವಪುರಾಣದಲ್ಲಿ ನಂಜನಗೂಡ್ನ ಶ್ರೀ ಗರಲಾಪುರಿ ಅಂತ ಕರೀತಾರೆ, ಅಂದರೆ ಶಿವನ ನಿವಾಸ ಸ್ಥಾನ ಅಂತ. ಒಬ್ಬ ಅಸುರನಾದ ಕೇಶಿ ಎಂಬವನು ಬ್ರಹ್ಮ ಹಾಗೂ ವಿಷ್ಣುವಿನಿಂದ ಒಂದು ವರವನ್ನ ಕೇಳ್ಕೊಂಡಿರ್ತಾನೆ. ಅದು ನಂಗೆ ನಿಮ್ಮಿಬ್ಬರಿಂದಾನು ಸಾವು ಬರಬಾರ್ದು ಅಂತ. ಇದೇ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಎಲ್ಲಾ ಮನುಷ್ಯರಿಗೆ, ದೇವಾನುದೇವತೆಗಳಿಗೆ ಹಾಗೂ ಎಲ್ಲಾ ಋಷಿ ಮುನಿಗಳಿಗೆ ಕಾಟ ಕೊಡಕ್ ಶುರು ಮಾಡ್ತಾನೆ. ತುಂಬಾನೇ ಕಾಟ ಕೊಡ್ತಿರ್ತಾನೆ. ಇದನ್ನ ತಡ್ಕೊಳಕ್ಕಾಗದೆ ದೇವಾನುದೇವತೆಗಳು ಹಾಗೂ ನಾರದ ಮುನಿಗಳು ಶಿವನ್ನ ಬೇಡ್ಕೋತಾರೆ, ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ. ಆಗ ಶಿವ ಗರಲಾಪುರಿ ಅಂದರೆ ಈಗಿನ ನಂಜನಗೂಡಲ್ಲಿ ಪ್ರತ್ಯಕ್ಷನಾಗಿ ಕೇಶಿ ಎಂಬ ಅಸುರನನ್ನ ಸಂಹಾರ ಮಾಡ್ತಾನೆ. ಆಗ ಶಿವ ಹೇಳ್ತಾನೆ, ನನ್ನ ಒಂದು ಅಂಶ ಇಲ್ಲೇ ನೆಲೆಸಿರುತ್ತೆ, ಹಾಗೆ ಈ ಜಾಗ ಪಾಪ ವಿನಾಶಿನಿಯಾಗಿ ಕರೆಯಲ್ಪಡುತ್ತೆ. ಹಾಗೆ ಇಲ್ಲಿಗೆ ಯಾರೇ ಬಂದು ಇಲ್ಲಿರುವ ಕಬಿನಿ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ನನ್ನ ದರ್ಶನ ಪಡೆದ್ರೆ ಅವ್ರಿಗಿರೋ ಎಲ್ಲ ಪಾಪಗಳು ವಿನಾಶವಾಗೋಗುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಈ ಜಾಗಕ್ಕೆ ಪರಶುರಾಮ ಕೂಡ ಬಂದಿದ್ದ. ಯಾಕೆ ಅಂದ್ರೆ ಪರಶುರಾಮನ ತಂದೆಯಾದ ಜಮದಗ್ನಿಯ ಮಾತೆ ವೇದವಾಕ್ಯ ಎಂದರಿತು ಪರಶುರಾಮ ತನ್ನ ತಾಯಿಯ ಕತ್ತನ್ನೇ ಕತ್ತರಿಸಿ ಬಿಡ್ತಾನೆ. ಈಗ ಪರಶುರಾಮ ಮಾತೃಹತ್ಯೆಗೆ ಕಾರಣನಾಗೋಗ್ತಾನೆ. ನಾರದ ಮುನಿಗಳು ಇದನ್ನ ನೋಡಿ ಪರಶುರಾಮನಿಗೆ ಹೇಳ್ತಾರೆ, ಗರಲಾಪುರಿಗೆ ಹೋಗು ಅಂತ. ಆಗ ಪರಶುರಾಮ ಗರಲಾಪುರಿಗೆ ಬರ್ತಾನೆ. ಇಲ್ಲಿ ಬಂದು ಶಿವನ್ನ ಪ್ರಾರ್ಥಿಸಿದಾಗ ಶಿವ ಪ್ರತ್ಯಕ್ಷ ಆಗಿ ಈ ಜಾಗದಲ್ಲಿ ಒಂದು ಮಂಟಪ ಕಟ್ಟು ಅಂತ ಹೇಳ್ತಾನೆ. ಆಗ ಪರಶುರಾಮ ಶಿವನ ಆಜ್ಞೆ ಅಂತೆ ಮಂಟಪ ಕಟ್ಟೋದಕ್ಕೋಸ್ಕರ ಶುರು ಮಾಡ್ತಾನೆ. ಅಲ್ಲಿದ್ದ ಹುಲ್ಲುಗಳನ್ನ ಅವನ ಪರಶುವಿಂದ ತೆಗಿಬೇಕಾದ್ರೆ ಆ ಹುಲ್ಲುಗಳ ಹಿಂದೆ ಒಂದು ಶಿವಲಿಂಗ ಇರುತ್ತೆ. ಆ ಶಿವಲಿಂಗಕ್ಕೆ ಪರಶುವಿಂದ ಹೊಡೆದ್ಬಿಡ್ತಾನೆ. ಆಗ ಶಿವಲಿಂಗದಿಂದ ರಕ್ತ ಬರಕ್ ಶುರು ಆಗತ್ತೆ. ಪರಶುರಾಮಂಗೆ ತುಂಬಾನೇ ಬೇಜಾರಾಗಕ್ ಶುರು ಆಗುತ್ತೆ. ನಾನು ಪಾಪಗಳ ಮೇಲೆ ಪಾಪಗಳನ್ನ ಮಾಡ್ತಾನೆ ಇದ್ದೀನಿ, ಇದ್ರ ಬದಲು ನನ್ನನ್ನ ನಾನೇ ಕೊಂದ್ಕೋತೀನಿ ಅಂತ ಪರಶು ತಗೊಂಡು ಅವನೇ ಕೊಲ್ಕೊಳ್ಳೋಕ್ಕೋಸ್ಕರ ತಯಾರಾಗಿರ್ತಾನೆ. ಆಗ ಶಿವ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಇಲ್ಲಿರುವ ಒದ್ದೆ ಮಣ್ಣನ್ನ ನನ್ನ ಹಣೆಗೆ ಹಚ್ಚು, ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಪರಶುರಾಮ ಆ ಮಣ್ಣನ್ನ ಶಿವಲಿಂಗಕ್ಕೆ ಹಚ್ತಾನೆ. ಈಗ ರಕ್ತ ನಿಂತು ಹೋಗುತ್ತೆ. ನಂಜನಗೂಡಿನ ಮಣ್ಣಿಗೆ ಅಷ್ಟು ಮಹತ್ವ ಇದೆ.
ಇವಾಗ ಶಿವ ಹೇಳ್ತಾನೆ ಇಲ್ಲಿ ಒಂದು ಮಂಟಪನ ಕಟ್ಟು ಅಂತ. ಆಗ ಪರಶುರಾಮ ಮಂಟಪನ ಕಟ್ತಾನೆ. ಆಮೇಲೆ ಶಿವ ಪರಶುರಾಮನ ಎಲ್ಲಾ ಪಾಪಗಳನ್ನ ವಿನಾಶಗೊಳಿಸ್ತಾನೆ. ಅದಕ್ಕೆ ಈ ಸ್ಥಳನ ಪರಶುರಾಮ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇನ್ನೊಂದೇನು ಅಂದ್ರೆ ದೇವಿ ಪಾರ್ವತಿಗೆ ಒಂದ್ ದಿವಸ ನಾನು ಗರಲಾಪುರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಆಗ ಶಿವನ್ ಹತ್ರ ಹೇಳ್ತಾಳೆ. ಶಿವ ಪಾರ್ವತಿನ ಗರಲಾಪುರಿಗೆ ಕರ್ಕೊಂಡ್ ಬರ್ತಾನೆ. ಪಾರ್ವತಿ ಕಬಿನಿ ನದಿ ಹತ್ರ ಹೋಗಿ ಕಬಿನಿ ನೀರನ್ನ ಸ್ಪರ್ಶಿಸೋಕೆ ಪ್ರಯತ್ನ ಪಡ್ತಾಳೆ. ಆಗ ಅವಳ ಕಿರೀಟದಲ್ಲಿದ್ದ ಒಂದು ಮಣಿ ಕೆಳಕ್ ಬಿದ್ದೋಗುತ್ತೆ. ಈ ಕ್ಷಣ ಶಿವ ಹೇಳೋದೇನು ಅಂದ್ರೆ, ಇಷ್ಟು ದಿವಸ ನನ್ನ ಅಂಶ ಮಾತ್ರ ಇಲ್ಲಿತ್ತು, ಇನ್ಮೇಲೆ ನಿನ್ನ ಅಂಶ ಕೂಡ ಇಲ್ಲಿರುತ್ತೆ. ಹಾಗೂ ಈ ಸ್ಥಳಕ್ಕೆ ಇನ್ಮೇಲೆ ದಕ್ಷಿಣ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಅಂತ ಹೇಳ್ದ. ವಿಜಯಪುರ ಅರಕೇಶ್ವರ. ಅರಕೇಶ್ವರ ಪಂಚಲಿಂಗಗಳಲ್ಲಿ ಒಬ್ಬನಾಗಿದ್ದಾನೆ. ಪಂಚಲಿಂಗಗಳನ್ನ ಒಂದೇ ದಿವಸ ನೋಡಿದ್ರೆ ತುಂಬಾನೇ ಮಹತ್ವ ಜಾಸ್ತಿ ಅಂತ ಹೇಳ್ತಾರೆ. ಅರಕೇಶ್ವರ ದೇವಸ್ಥಾನ ಟಿ ನರಸೀಪುರದಿಂದ 20 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರದಲ್ಲಿ ಶಿವಲಿಂಗ 5 ಭಾಗಗಳಾಗಿದ್ವು. ಅದು 2 ಬೇಟೆಗಾರರಿಂದ. ಅಲ್ಲಿನ 4ನೇ ಭಾಗನೇ ಈ ವಿಜಯಪುರ ಅರಕೇಶ್ವರ. ಸೆಂಟ್ರಲ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಈ ದೇವಸ್ಥಾನನ ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅರಕೇಶ್ವರ ಅಂದ್ರೆ ಸೂರ್ಯ ಮತ್ತು ಶಿವ. ಸೂರ್ಯದೇವ ಶಿವನನ್ನ ಪೂಜಿಸ್ತಾ ಇರೋದು. ಅರಕೇಶ್ವರ ದೇವಸ್ಥಾನನ 1ನೇ ಕುಲೋತುಂಗ ಚೋಳ ಅವರು ಕಟ್ಸಿದ್ದು ಅಂತ ಅಂತಾರೆ. ನಂತರ ಈ ದೇವಸ್ಥಾನನ 3ನೇ ಕೃಷ್ಣರಾಜ ಒಡೆಯರ್ ಅವರು ರೆನೋವೇಟ್ ಮಾಡಿದ್ದು ಅಂತ ಕೂಡ ಅಂತಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ, ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಒಂದು ಕಲ್ಲಿದೆ. ಆ ಕಲ್ಲಿಗೆ ವಾಸ್ತು ಯಂತ್ರನ ಕಟ್ಟಿದ್ದಾರೆ. ಯಾವುದಾದ್ರೂ ಹಸುಗಳಿಗೆ ಜ್ವರ ಬಂದಾಗ, ಹುಷಾರಿಲ್ಲದೆ ಇರುವಾಗ ಜನರು ಆ ಹಸುಗಳನ್ನ ಈ ಕಲ್ಲಿಗೆ ತಂದು ಕಟ್ತಾರಂತೆ. ಆಗ ಅದಕ್ಕೆ ಏನೇ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಅಂತ ನಂಬಿಕೆ ಇದೆ. ಮುಡುಕುತೊರೆ ಮಲ್ಲಿಕಾರ್ಜುನ. ಮುಡುಕುತೊರೆಗೆ ಟಿ ನರಸೀಪುರದಿಂದ 19 ಕಿಲೋಮೀಟರ್ಸ್. ಈ ಸ್ಥಳವನ್ನ ಕರ್ನಾಟಕದ ಶ್ರೀಶೈಲ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಶ್ರೀಶೈಲದಲ್ಲಿದ್ದ ಹಾಗೆ ಭ್ರಮರಾಂಬ ಹಾಗೂ ಮಲ್ಲಿಕಾರ್ಜುನರಿದ್ದ ಹಾಗೆ ಇಲ್ಲೂ ಕೂಡ ನೀವು ನೋಡಬಹುದು. ಈ ಕ್ಷೇತ್ರದಲ್ಲಿ ಇರುವ ಮಲ್ಲಿಕಾರ್ಜುನನ ಶಿವಲಿಂಗಕ್ಕೆ ಮಹಾಭಾರತದ ಕಾಲದಲ್ಲಿ ಪಾಂಡವರ ವನವಾಸದ ಸಮಯದಲ್ಲಿ ಅರ್ಜುನ ಈ ಶಿವಲಿಂಗಕ್ಕೆ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡ್ತಿದ್ನಂತೆ. ಅದಕ್ಕೆ ಇಲ್ಲಿರೋ ದೇವರನ್ನ ಮಲ್ಲಿಕಾರ್ಜುನ ಅಂತ ಕರೆಯೋದು. ಮುಡುಕುತೊರೆಯಿಂದ 19 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ಹರಿತಾ ಇದೆ. ಅಲ್ಲಿಂದ ಕಾವೇರಿ ನದಿ ಮುಡುಕುತೊರೆ ಹತ್ರ ಬಂದು ಇಲ್ಲಿಂದ ಪಶ್ಚಿಮಕ್ಕೆ ತನ್ನ ಹರಿವನ್ನ ಬದಲಿಸುತ್ತೆ. ಅದಕ್ಕೆ ಇಲ್ಲಿ ಕಾವೇರಿ ನದಿ ತನ್ನ ತೊರೆ ಮುರಿದು ಮುಂದೆ ಸಾಗ್ತಾ ಇದೆ. ಅದಕ್ಕೆ ಈ ಸ್ಥಳಕ್ಕೆ ಮುರಿದ ತೊರೆ ಅಂತ ಕರೀತಿದ್ರು ಹಿಂದೆ. ಬಟ್ ಈಗ ಅದೇ ಮುಡುಕು ತೊರೆಯಾಗಿದೆ. ಇಲ್ಲಿಗೆ ಸುಮಾರು 100ರ ಮೇಲೆ ಸ್ಟೆಪ್ಸ್ನ ಹತ್ತಬೇಕಾಗತ್ತೆ ಶಿವನ ದರ್ಶನ ಮಾಡೋದಕ್ಕೋಸ್ಕರ. ಅಷ್ಟೊಂದು ಮೆಟ್ಲು ಹತ್ತಕ್ಕಾಗಲ್ಲ ಅಂದ್ರೆ ಡೈರೆಕ್ಟ್ ದೇವಸ್ಥಾನದವರೆಗೂ ರೋಡ್ ಕೂಡ ಇದೆ. ಟಿ ನರಸೀಪುರದಲ್ಲಿ ನಿಮಗೆ ಲಾಡ್ಜಸ್ ಅಂತೂ ಸಿಕ್ಕೇ ಸಿಗತ್ತೆ. ಅದನ್ನು ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಲಾಡ್ಜಸ್ದು. ಟಿ ನರಸೀಪುರದಲ್ಲೇ ಸ್ಟೇ ಮಾಡಿ ನೀವು ಈ ಎಲ್ಲ 10 ಪ್ಲೇಸಸ್ನು ಕವರ್ ಮಾಡ್ಬೋದು. ನೋಡಿದ್ರಲ್ಲ, ಟಿ ನರಸೀಪುರದ ಹತ್ರ ಇರೋ ಈ 10 ಪ್ರವಾಸಿ ತಾಣಗಳಿಗೆ ನೀವು ಭೇಟಿ ಕೊಡಲೇಬೇಕು. ಇದಾಗಿತ್ತು ಇವತ್ತಿನ ಮಾಹಿತಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಇದೇ ತರಹದ ಮಾಹಿತಿಗಳನ್ನ ನೋಡ್ತಾ ಇರಿ ನನ್ನ ಚಾನಲಲ್ಲಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.